ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಒಮ್ಮೊಮ್ಮೆ ಅಧಿಕಾರಿಗಳು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟಿನಿಂದ ಸಾರ್ವಜನಿಕರು ಪಡಬಾರದಂತಹ ಕಷ್ಟಗಳಿಗೆ ಗುರಿಯಾಗ್ತಾರೆ. ಒಮ್ಮೊಮ್ಮೆ ಬದುಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಮರಣ ಪ್ರಮಾಣ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥ ಅದೆಷ್ಟೋ ಉದಾಹರಣೆ ಕೂಡ ಇದೆ. ಆದರೆ ಈ ಒಂದು ಮರಣ ಪ್ರಮಾಣ ಪತ್ರಗಳನ್ನು ಕೊಟ್ಟಾದ ಮೇಲೆ ಬಹಳಷ್ಟು ಒಂದು ಪರಿಣಾಮಗಳನ್ನು ಕೂಡ ಅದಕ್ಕೆ ಗುರಿಯಾಗ್ತಕ್ಕಂಥ ಏನು ಸಂತ್ರಸ್ತರು ಎದುರು ನೋಡಬೇಕಾಗಿರುತ್ತೆ. ಅಂಥದ್ದೇ ಒಂದು ಘಟನೆ ಕೋಲಾರ ತಾಲೂಕಿನಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಏನು ಕೋಲಾರ ತಾಲೂಕಿನ ಭಟ್ರಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಎಂಬುವರು ಸುಮಾರು 63 ವರ್ಷದ ವಯಸ್ಸಿನ ವೃದ್ಧರ 2025 ಜನವರಿ 8ರಂದು ಅವರು ಏನು ಮರಣ ಹೊಂದಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಆ ವ್ಯಕ್ತಿ ಏನಿದ್ದಾರೆ ಈಗ ಪ್ಯಾರಾಲಿಸಿಸ್ ಕಾಯಿಲೆಗೆ ತುತ್ತಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಸರ್ಕಾರದ ಒಂದು ಏನು BPL ಕಾರ್ಡ್, ರೇಷನ್ ಕಾರ್ಡ್ ಏನಿದೆ ಆ ಒಂದು ಮೂಲಕ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಈಗ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಇದೀಗ ಅವರು ಎದುರು ನೋಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪತ್ನಿ ಸೀತಮ್ಮ ಅವರು ಕೂಡ ಬಹಳಷ್ಟು ಒಂದು ಪರದಾಟವನ್ನು ಇದೀಗ ಪಡ್ತಾ ಇದ್ದಾರೆ. ಜೊತೆಗೆ ಒಂದು ನಿಟ್ಟಿನಲ್ಲಿ ಏನು ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಿಸಿ ಪುನಃ ಅವರ ಒಂದು ರೇಷನ್ ಕಾರ್ಡ್ನಲ್ಲಿ ಜೊತೆಗೆ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರನ್ನು ಇದೀಗ ದಾಖಲಿಸೋದಕ್ಕೆ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಮೂಲತಃ ಭಟ್ರಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಇದೀಗ ಜೀವಂತವಾಗಿ ಇದ್ದಾರೆ. ಜೊತೆಗೆ ಅವರು ಕೋಲಾರ ತಾಲೂಕಿನ ಏನು ಹುತ್ತೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಗುಟುಲೂರು ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಸಂಬಂಧಿಯೊಬ್ಬರ ಮನೆಯಲ್ಲಿ ಕೂಡ ವಾಸ ಆಗಿರ್ತಕ್ಕಂಥದ್ದು. ಆದರೆ ಇವರು ಇರ್ತಕ್ಕಂಥ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ಕೋಲಾರದ ಒಂದು RL ಜಾಲಪ್ಪ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆದರೆ ಅವರು ದಾಖಲಾಗಿ ಚಿಕಿತ್ಸೆ ಪಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಆದ ನಂತರ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ ಇದೀಗ ಹೊರಬಿದ್ದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕುಟುಂಬಸ್ಥರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಂಥವರಿಗೂ ಕೂಡ ಬದುಕಿರ್ತಕ್ಕಂಥ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂತಂದ್ರೆ ಖಂಡಿತ ಅವರ ಪತ್ನಿ ಆಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರು ಬಹಳಷ್ಟು ಒಂದು ನೋವಿಗೂ ಕೂಡ ಒಂದು ಗುರಿಯಾಗ್ತಾರೆ. ಯಾಕಂತ ಹೇಳಿದ್ರೆ ಬದುಕಿರ್ತಕ್ಕಂಥ ಒಬ್ಬ ಜೀವಂತ ವ್ಯಕ್ತಿ ಏನು ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ ಸಿಕ್ಕಿದೆ, ಅದರಲ್ಲೇ ಖಂಡಿತ ಅದು ಬಹಳಷ್ಟು ಒಂದು ಆಕ್ರೋಶಕ್ಕೂ ಕೂಡ ಗುರಿ ಆಗುತ್ತೆ. ಹಾಗಾಗಿನೇ ಇದೀಗ ನಾರಾಯಣಸ್ವಾಮಿ ಅವರು ಸುಮಾರು 63 ವರ್ಷದ ವೃದ್ಧ ಕೂಡ ಆಗಿದ್ದಾರೆ. ಅವರಿಗಾಗಲೇ ಪ್ಯಾರಾಲಿಸಿಸ್ ಕಾಯಿಲೆಗೆ ತುತ್ತಾಗಿ ಬಹಳಷ್ಟು ಒಂದು ನೋವಿನಲ್ಲಿ ಕೂಡ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಅವರು ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಅಂತಾನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಒಂದು BPL ರೇಷನ್ ಕಾರ್ಡ್ ಏನಿದೆ ಆ ಒಂದು ಕಾರ್ಡನ್ನು ಕೊಟ್ಟು ಅಲ್ಲಿ ಅವರ ಒಂದು ದಾಖಲಾತಿಗಳೊಂದಿಗೆ ಅಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ದಾಖಲು ಆದಂಥ ಸಮಯದಲ್ಲಿ ರೇಷನ್ ಕಾರ್ಡ್ನಲ್ಲಿ ಅವರ ಹೆಸರೇ ಡಿಲೀಟ್ ಆಗಿರುತ್ತೆ. ಇದು ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಪರಿಶೀಲನೆ ಮಾಡಿದ ಸಮಯದಲ್ಲಿ ಹೆಸರು ಡಿಲೀಟ್ ಆಗಲಿಕ್ಕೆ ಏನು ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ದಾಖಲೆ ಕೂಡ ಈಗಾಗಲೇ ಏನು ವೆಬ್ ಪೋರ್ಟಲ್ ಅಲ್ಲಿ ಒಂದು ಅಪ್ಲೋಡ್ ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೆಸರು ಡಿಲೀಟ್ ಆಗಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಆಧಾರ್ ಕಾರ್ಡ್ನಲ್ಲೂ ಕೂಡ ಅವರ ಹೆಸರು ಡಿಲೀಟ್ ಆಗಿದೆ. ಯಾಕಂತ ಹೇಳಿದ್ರೆ ಮರಣ ಪ್ರಮಾಣ ಪತ್ರ ಸಲ್ಲಿಕೆ ಆದ ನಂತರ ಅದು ಆಟೋಮೆಟಿಕ್ ಆಗಿ ಏನು ವೆಬ್ ಪೋರ್ಟಲ್ ಅಲ್ಲಿ ಲಿಂಕ್ ಆಗಿರುತ್ತೆ. ಹಾಗಾಗಿನೇ ಈ ಒಂದು ನಿಟ್ಟಿನಲ್ಲಿ ನಾರಾಯಣಸ್ವಾಮಿ ಅವರ ಹೆಸರು ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ನಲ್ಲಿ ಡಿಲೀಟ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಈ ಒಂದು ಕುಟುಂಬಕ್ಕೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಅವರ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾದ್ರೆ ಬಹಳಷ್ಟು ಖರ್ಚು ಕೂಡ ಆಗುತ್ತೆ. BPL ಕಾರ್ಡ್ ಇದ್ರೆ ಖಂಡಿತ ನಮಗೆ ಬಹಳಷ್ಟು ಒಂದು ಆಸರೆ ಕೂಡ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ BPL ಕಾರ್ಡ್ನಲ್ಲಿ ನಮ್ಮ ಒಂದು ಹೆಸರನ್ನ ಮರಳಿ ಒಂದು ಸೇರ್ಪಡೆ ಮಾಡಬೇಕು, ಜೊತೆಗೆ ಆಧಾರ್ ಕಾರ್ಡ್ನಲ್ಲಿ ಮತ್ತೆ ಅವರ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಪತ್ನಿ ಹೇಳ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಪತ್ನಿ ಸೀತಮ್ಮ ಅವರು ಒಂದು ನೋವಿನ ನುಡಿಗಳನ್ನು ಕೂಡ ಆಡಿದ್ದಾರೆ. ಅದೇ ಆಧಾರ್ ಕಾರ್ಡು ರೇಷನ್ ಕಾರ್ಡು ಏನಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ. ಎಲ್ಲೆಲ್ಲೇ ಹೋಗಿ ಸಾರಿಸಿದ್ರೆ ಬೆಂಗಳೂರಿಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂದರೆ ನಮ್ಗೆ ಗೊತ್ತಾಗಿಲ್ಲ. ಸರ್ಕಾರ ಹಾಸ್ಪಿಟ್ಲ್ಗಳು ಎಲ್ಲಿ ನೋಡಿಲ್ಲ ಅವರು. ನರ್ಸಿಂಗ್ ಹೋಮ್ಗಳಿಗೆ ತೋರಿಸಿದ್ರಿ ಸಾಲ ವಾಲ ಮಾಡಿ. ಇವಕ್ಕೊಂದು 5 ಲಕ್ಷ ಸಾಲ ಮಾಡಿದ್ರಿ ಸರ್. ತೋರ್ಸೋಕೆ ವರ್ಷ ಆಯಿತು. ಅವ್ರಿಗೆ ಅಷ್ಟೋ ಕೊಡ್ದಿದೆ ಸರ್. ಅದೇ ನಾವು ರೇಷನ್ಗೆ ಹೋದಾಗ ರೇಷನ್ಗೆ ಹಾಸ್ಪಿಟ್ಲಾಗ CT ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದಾಗ ಅಲ್ಲಿ ತಕ್ಕಂದಿಲ್ಲ SNRಾಗ. ಆವಾಗೇ ನಮ್ಗೆ ಗೊತ್ತಾಗಿದ್ದು. ರೇಷನ್ ಹಾಕೋರು ಹೇಳಿದರು, ಅದೇ ನಿಮ್ಮ ಯಜಮಾನ್ರದ್ದು ಹಿಂಗೆ ದೆತ್ತಾಗ್ಬಿಟ್ಟೈತಮ್ಮ, ಹಂಗೆ ಬಂದ್ಬಿಟ್ಟೈತೆ, ಅದು ಬರ್ತಾಯಿಲ್ಲ, ಅಕ್ಕಿ ಬರ್ತಾಯಿಲ್ಲ, ಪಿಂಚನ್ನು ಬರ್ತಾಯಿಲ್ಲ ಅಂತ ಹೇಳಿದ್ರು. ಅವಾಗೇ ನಮ್ಗೆ ಗೊತ್ತಾಗಿದ್ದು. ಬದುಕವ್ರೆ ನೋಡಿ, ಹಂಗೆ ಮಾಡಾಕವ್ರೆ ಸರ್. 65 ವರ್ಷ ಆಗದೆ. ಅದೇ ಏನಿಲ್ಲ ನಮ್ಗೆ ನೋಡಿ. ಇವಾಗ ರೇಷನ್ನು ಇಲ್ಲ, ಪೆನ್ಷನ್ನು ಇಲ್ಲ, ಎಲ್ಲಿ ಹಾಸ್ಪಿಟ್ಲಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ. ನಾವೆಲ್ಲ ಪ್ರೈವೇಟಾಗೆ ಸಾಲ ವಾಲ ಮಾಡಿ ನೋಡಿಸ್ತಾಯಿದ್ರಿ ಸರ್ ಬಡವ್ರು ನಾವು. ಇವಾಗ ಟ್ರೀಟ್ಮೆಂಟ್ ಎಲ್ಲ ಇದ್ದಾರೆ. ತಿಂಗ್ಳಿಗೆ 5,000 ಬೇಕು ಮೆಡಿಸಿನ್ಗೆ. ಅನುಕೂಲ ಆಗ್ತದೆ. ಅದು ಇಲ್ದಿದ್ದಕ್ಕೆ ಇವಾಗ ಹಿಂಗಾಗೈತೆ ಸರ್. ನಮ್ಗೆ ಎಲ್ಲ ನಗರಸಭೆಯಲ್ಲಿ ಕೊಟ್ಟವ್ರಂತ ಮೆಡಿಕಲ್ ಕಾಲೇಜಿನಿಂಕ. ನಾರಾಯಣಸ್ವಾಮಿ ಅಂತ. ಅದೇ ನಮ್ಗೆ ಹೇಳ್ತಾಯಿದ್ರು ಅವ್ರು ಹಂಗೆ ಮಾಡಿದವ್ರಿಗೆ ನಮ್ಗೇನಾದರೂ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ನಮ್ಗೆ ಪರಿಹಾರ ಬೇಕು ಅಂತ ಹೇಳ್ತಾಯಿದ್ರು ಸರ್. ನಾವು ಅವ್ರ ಹೆಸ್ರು ಸೇರಿಸ್ಬೇಕು, ಆಧಾರ್ ಕಾರ್ಡ್ ರನ್ನಿಂಗ್ ಆಗಿರಬೇಕು, ಎಲ್ಲ ಹೋಗೈತೆ, ಏನಿಲ್ಲ. ಎಲ್ಲನ ಕೊಡಲಿ ದೆತ್ತಾಗವ್ರು ಇವರು ಅಂತಾರೆ. ಚೆಂಬರ್ಗಳಾಗ ದೆತ್ತಾಗಿದೆ ಅಂತ ಹೇಳ್ತಾರೆ ಅವರು. ನೋವಾಗ್ದು ಏನು ಸರ್, ನಾವು ಹೊತ್ಕೊಂಡು ಸುರ್ಕೊಂಡು
ನೋಡ್ಸಿದ್ದೀರಿ. ಹ್ಞೂ ಸರ್, ತುಂಬ ನೋವಾಗ್ತದೆ ನನಗೆ. ಬದುಕಿದವ್ರಿಗೆ ನಾನು ಮುಂಡುಮಸ್ತಿಂಗೆ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಏನು ಮಾಡೋದು? ಯಾರನ್ನ ಈ ಸರ್ತ್ರಿ ಯಾರು ನಮ್ಗೇನು ಕೊಟ್ಟಿಲ್ಲ ಹಂಗೆ. ಹ್ಞೂ ಸರ್, ಕಷ್ಟನೇ. ಸಾಲ ವಾಲ ಮಾಡಿ ತೋರಿಸ್ತಾ ಇದ್ರಿ. ನಾವು ಬಡವರು, ಕೂಲಿ ಮಾಡಬೇಕು, ತಿನ್ನಬೇಕು. ಬದುಕಿರ್ತಕ್ಕಂಥ ತಮ್ಮ ಗಂಡ ನಾರಾಯಣ ಸ್ವಾಮಿ ಅವರನ್ನ ಏನು ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಇದಕ್ಕೆ ಯಾರೆಲ್ಲ ಕಾರಣ, ಅವರ ಮೇಲೆ ಒಂದು ಕಾನೂನು ಕ್ರಮಕ್ಕೆ ಅವರು ಈಗ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ನಾರಾಯಣ ಸ್ವಾಮಿ ಅವರು ಕಳೆದ 1 ವರ್ಷದ ಹಿಂದೆ ಇದೇ ಒಂದು RL ಜಾಲಪ್ಪ ಆಸ್ಪತ್ರೆಗೆ ಏನು ಬೇರೆ ಒಂದು ಕಾಯಿಲೆ ನಿಮಿತ್ತ ದಾಖಲಾಗಿರ್ತಾರೆ. ಅಲ್ಲಿ ಅವರು ತಮ್ಮ ಒಂದು ದಾಖಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಆದಂತಹ ಒಂದು ಎಡವಟ್ಟಿನಿಂದ ಏನು ಬೇರೊಬ್ಬ ನಾರಾಯಣ ಸ್ವಾಮಿ ಮೃತಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಇದೇ ಒಂದು ಭಟ್ರಹಳ್ಳಿ ನಿವಾಸಿ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಒಂದು ದಾಖಲೆಗಳನ್ನ ಕೋಲಾರ ನಗರಸಭೆಗೆ ಕಳಿಸ್ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಇದೇ ಒಂದು ಭಟ್ರಹಳ್ಳಿ ನಿವಾಸಿ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ದಾಖಲಾತಿ ಪ್ರಮಾಣ ಪತ್ರಗಳನ್ನ ಇದೀಗ ರದ್ದು ಕೂಡ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರ ನಗರಸಭೆಯಿಂದಲೂ ಕೂಡ ಈಗಾಗಲೇ ಮರಣ ಪ್ರಮಾಣ ಪತ್ರವನ್ನು ಕೂಡ ವಿತರಣೆ ಮಾಡಿರ್ತಕ್ಕಂಥದ್ದು. ಹೀಗಾಗಿನೇ ಈ ಒಂದು ಮರಣ ಪ್ರಮಾಣ ಪತ್ರವನ್ನ ರದ್ದು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಗರಸಭೆ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಕುಟುಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪೆರಾಲಿಸಿಸ್ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರ ಚಿಕಿತ್ಸೆಗೆ ಬಹಳಷ್ಟು ಒಂದು ಹಣ ಕೂಡ ವ್ಯಯ ಆಗ್ತಾ ಇದೆ. ಹಾಗಾಗಿನೇ ತಮ್ಮ ಮನೆಗೆ ಏನು ರೇಷನ್ ಕಾರ್ಡ್ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಅವರಿಗೆ ಕೊಡ್ತಾ ಇರತಕ್ಕಂಥ ಒಂದು ರೇಷನ್ ಕೂಡ ರದ್ದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಜಿಲ್ಲಾಡಳಿತ ಕೂಡಲೇ ಕ್ರಮ ವಹಿಸಿ ಮರಳಿ ರೇಷನ್ ಕಾರ್ಡ್ ನಲ್ಲಿ ನಾರಾಯಣ ಸ್ವಾಮಿ ಅವರ ಹೆಸರನ್ನ ಮರಳಿ ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಕೊಡ್ಬೇಕು. ಮತ್ತು ಈ ಒಂದು ತಪ್ಪಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಮರಣ ಪ್ರಮಾಣ ಪತ್ರದಿಂದ ಬಹಳಷ್ಟು ಒಂದು ಅಲಿಯುವಂತ ಸಮಸ್ಯೆ ಆಗಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ RL ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಕೋಲಾರ ನಗರಸಭೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯವು ಕೂಡ ಈ ಒಂದು ನಾರಾಯಣ ಸ್ವಾಮಿ ಅವರ ಕುಟುಂಬ ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.